ಕನ್ಯಾ ರಾಶಿಯವರೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ತರಬಹುದಾದ ಸಮಯ. ಕೆಲಸದ ಜಾಗದಲ್ಲಿ ಒಂದು ದೊಡ್ಡ ಜವಾಬ್ದಾರಿ, ಹಣಕಾಸಿನಲ್ಲಿ ಆಶ್ಚರ್ಯ ಬದಲಾವಣೆ ಮತ್ತು ಚಂದ್ರಗ್ರಹಣ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ. ಈ ವಿಡಿಯೋ ಸಂಪೂರ್ಣವಾಗಿ ಕೇಳಿ, ಒಂದು ಮುಖ್ಯ ಸೂಚನೆ ನಿಮಗೆ ಉಪಯೋಗವಾಗಬಹುದು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋಣ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರುತ್ತದೆ. ಉದ್ಯೋಗ, ಹಣಕಾಸು, ಶಿಕ್ಷಣ, ಕುಟುಂಬ, ಆರೋಗ್ಯ ಮತ್ತು ಚಂದ್ರಗ್ರಹಣದ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯ ಸ್ವಭಾವ. ಕನ್ಯಾ ರಾಶಿಯವರು ಪ್ರಾಕ್ಟಿಕಲ್ ಮತ್ತು ಪರ್ಫೆಕ್ಷನಿಸ್ಟ್, ಡೀಟೇಲ್ಡ್ ಓರಿಯೆಂಟೆಡ್ ಸ್ವಭಾವ. ಯಾವುದೇ ಕೆಲಸ ಮಾಡಿದರೂ ಪರ್ಫೆಕ್ಟ್ ಆಗಿರಬೇಕು ಎಂಬ ಆಸೆ. ರೆಸ್ಪಾನ್ಸಿಬಲ್ ಮತ್ತು ಡಿಸಿಪ್ಲಿನ್ಡ್. ಆದರೆ ಕೆಲವೊಮ್ಮೆ ಓವರ್ ಥಿಂಕಿಂಗ್ ಮತ್ತು ಸೆಲ್ಫ್ ಕ್ರಿಟಿಸಿಸಂ ಹೆಚ್ಚು. ಎಲ್ಲರಿಗೂ ಸಹಾಯ ಮಾಡಲು ಇಷ್ಟಪಡುವರು, ಆದರೆ ತಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವರು. ಉದ್ಯೋಗ ಮತ್ತು ವ್ಯಾಪಾರ. ಮಾರ್ಚ್ ತಿಂಗಳು ಕರಿಯರ್ನಲ್ಲಿ ಸ್ಟಡಿ ಪ್ರೋಗ್ರೆಸ್ ತರುತ್ತದೆ. ಹೊಸ ರೆಸ್ಪಾನ್ಸಿಬಿಲಿಟಿ ಸಿಗಬಹುದು. ನಿಮ್ಮ ಹಾರ್ಡ್ ವರ್ಕ್ ಗಮನಕ್ಕೆ ಬರುತ್ತದೆ. ಪ್ರಮೋಷನ್ ಬಗ್ಗೆ ಚರ್ಚೆ ಸಾಧ್ಯ. ಆದರೆ ವರ್ಕ್ ಪ್ರೆಷರ್ ಹೆಚ್ಚಾಗಬಹುದು. ಟೈಮ್ ಮ್ಯಾನೇಜ್ಮೆಂಟ್ ಮುಖ್ಯ. ಬಿಸ್ನೆಸ್ ಮಾಡುವವರಿಗೆ ಮಾಡರೇಟ್ ಗ್ರೋತ್. ನ್ಯೂ ಡೀಲ್ ಸೈನ್ ಮಾಡುವ ಮೊದಲು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ. ಹಣಕಾಸು. ಹಣಕಾಸು ಸ್ಥಿತಿ ಸ್ಟೇಬಲ್. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಇರಬಹುದು. ಫ್ಯಾಮಿಲಿ ಅಥವಾ ಹೆಲ್ತ್ ಸಂಬಂಧಿತ ಖರ್ಚು. ಸೇವಿಂಗ್ಸ್ ಮೇಂಟೈನ್ ಮಾಡುವುದು ಮುಖ್ಯ. ರಿಸ್ಕಿ ಇನ್ವೆಸ್ಟ್ಮೆಂಟ್ ಅವಾಯ್ಡ್ ಮಾಡಿ. ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡಿದ್ರೆ ಲಾಭ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಉತ್ತಮ. ಕಾಂಪಿಟಿಟಿವ್ ಎಕ್ಸಾಮ್ ಬರೆಯುವವರಿಗೆ ಇದು ಒಳ್ಳೆಯ ಸಮಯ. ಡೈಲಿ ರುಟೀನ್ ಫಾಲೋ ಮಾಡಿದ್ರೆ ಉತ್ತಮ ಫಲ. ಲೇಜಿನೆಸ್ ಅವಾಯ್ಡ್ ಮಾಡಬೇಕು. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಹಾರ್ಮೋನಿ ಇರುತ್ತದೆ. ಪಾರ್ಟ್ನರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡಲು ಕ್ಲಿಯರ್ ಕಮ್ಯುನಿಕೇಷನ್ ಇರಲಿ. ಸ್ಮಾಲ್ ಇಶ್ಯೂಸ್ ಓವರ್ ಥಿಂಕಿಂಗ್ ಮಾಡಬೇಡಿ. ಸಿಂಗಲ್ ಇರುವವರಿಗೆ ಫ್ರೆಂಡ್ಶಿಪ್ ಲವ್ ಆಗುವ ಸಾಧ್ಯತೆ. ಆರೋಗ್ಯ. ಜನರಲಿ ಸ್ಟೇಬಲ್. ಡೈಜೆಷನ್ ಇಶ್ಯೂಸ್, ಸ್ಟ್ರೆಸ್, ಸ್ಲೀಪ್ ಡಿಸ್ಟರ್ಬೆನ್ಸ್. ಬ್ಯಾಲೆನ್ಸ್ ಡಯಟ್ ಮತ್ತು ರೆಗ್ಯುಲರ್ ಎಕ್ಸಸೈಸ್ ಮುಖ್ಯ. ಮೆಡಿಟೇಷನ್ ಮಾಡಿದ್ರೆ ಮನಸ್ಸಿಗೆ ಶಾಂತಿ. ಚಂದ್ರಗ್ರಹಣದ ಪರಿಣಾಮ. ಮಾರ್ಚ್ ತಿಂಗಳಲ್ಲಿ ಚಂದ್ರಗ್ರಹಣ ಇದ್ದರೆ ಕನ್ಯಾ ರಾಶಿಯವರಿಗೆ ಓವರ್ ಥಿಂಕಿಂಗ್ ಹೆಚ್ಚಾಗಬಹುದು. ಈ ಸಮಯದಲ್ಲಿ ದೊಡ್ಡ ನಿರ್ಧಾರ ಪೋಸ್ಟ್ಪೋನ್ ಮಾಡಿ. ನೆಗೆಟಿವ್ ಥಾಟ್ಸ್ ಅವಾಯ್ಡ್ ಮಾಡಿ. ಕಾಮ್ ಮೈಂಡ್ ಮೇಂಟೈನ್ ಮಾಡಿ. ವಿಷ್ಣು ಸಹಸ್ರನಾಮ ಪಠಣ ಅಥವಾ ಶಿವ ಆರಾಧನೆ ಒಳ್ಳೆಯಿತು. ಗ್ರಹಣದ ಪರಿಣಾಮ ಟೆಂಪರರಿ ಮಾತ್ರ, ಭಯಪಡುವ ಅಗತ್ಯ ಇಲ್ಲ. ಒಟ್ಟಿನಲ್ಲಿ ಮಾರ್ಚ್ ತಿಂಗಳು ಕನ್ಯಾ ರಾಶಿಯವರಿಗೆ ಸ್ಟಡಿ ಗ್ರೋತ್ ಮತ್ತು ರೆಸ್ಪಾನ್ಸಿಬಿಲಿಟಿ ತರಬಹುದು. ಪೇಷನ್ಸ್ ಪ್ಲಸ್ ಪ್ಲಾನಿಂಗ್ ಇದ್ದರೆ ಯಶಸ್ಸು ಖಚಿತ. ನಿಮ್ಮ ರಾಶಿ ಕನ್ಯಾ ಆಗಿದ್ದರೆ ಕಮೆಂಟ್ನಲ್ಲಿ ಕನ್ಯಾ ಎಂದು ಬರೆಯಿರಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ಮಾಸಿಕ ರಾಶಿಫಲಕ್ಕಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.